ನನ್ನ ವಿದ್ಯಾರ್ಥಿಗಳೇ, ನಿಮಗೆಲ್ಲರೂ ಕೂಡ ಬೆಳಗಿನ ಶುಭೋದಯಗಳು. ನಾವು 9ನೇ ತರಗತಿಯಲ್ಲಿ ಈ ಹಿಂದೆ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಎಂಬ ಅಧ್ಯಾಯದಲ್ಲಿ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು. ಶಂಕರರು ಅದ್ವೈತ ಸಿದ್ಧಾಂತದ ಬಗ್ಗೆ ತತ್ವಬೋಧನೆಗಳನ್ನು ತಿಳಿಸಿದರು. ಅಂದರೆ ಜಗತ್ತು, ಇದು ಮಾಯೆ, ಜೀವಾತ್ಮ ಮತ್ತೆ ಪರಮಾತ್ಮ ಅಂತಕ್ಕಂಥದ್ರ ಬಗ್ಗೆ ಅವರು ಹೇಳಿದರು. ಯಾರು? ಶಂಕರಾಚಾರ್ಯರು. ಅದರಲ್ಲಿ ಹೇಳಿದರು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತಕ್ಕಂಥ ಒಂದು ಸಕಲ ಜೀವರಾಶಿಗಳಿಗೆ ಚೇತನ ಶಕ್ತಿ ಅಂತಕ್ಕಂಥದ್ದು, ಅದಕ್ಕೆ ದೇವರೇ ಶ್ರೇಷ್ಠವಾದದ್ದು ಅಂತಕ್ಕಂಥ ತತ್ವವನ್ನು ಶಂಕರಾಚಾರ್ಯರು ತಿಳಿಸಿಕೊಡ್ತಾರೆ. ಹಾಗೆ ಅವರು ದಕ್ಷಿಣದಲ್ಲಿ ಅನೇಕ ಮಠಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಯಾರೋ ಶಂಕರಾಚಾರ್ಯರು ಅಂತ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಶಂಕರಾಚಾರ್ಯ. ಗೋವರ್ಧನ ಪೀಠ ಆಗಿರ್ಬೋದು, ಶೃಂಗೇರಿಯ ಶಾರದಾ ಪೀಠ ಆಗಿರ್ಬೋದು, ಜ್ಯೋತಿರ್ಪೀಠ ಆಗಿರ್ಬೋದು, ಕಾಳಿಕಾ ಪೀಠ ಆಗಿರ್ಬೋದು, ಕಂಚಿಯ ಕಾಮಕೋಟಿ ಪೀಠ, ಹೀಗೆ ಅನೇಕ ಮಠಗಳನ್ನು ಸ್ಥಾಪನೆ ಮಾಡಿ ಅದ್ವೈತ ಸಿದ್ಧಾಂತವನ್ನು ಭಾರತದ ಮೂಲೆ ಮೂಲೆಗಳಿಗೂ ಕೂಡ ಇವರು ಪ್ರಚಾರ ಮಾಡಿದರು. ಹಾಗೆ ಇನ್ನೋರ್ವ ಶಕ್ತಿ ಸಿದ್ಧಾಂತ ಸಮಾಜ ಸುಧಾರಕರು ಮತ್ತೆ ಮತ ಪ್ರವರ್ತಕರು ಅಂತಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರವರ್ತಕರಾದಂಥವ್ರು ಅಂದ್ರೆ ರಾಮಾನುಜಾಚಾರ್ಯರು. ಇವರು ತಮಿಳುನಾಡಿನ ಶೈವ ಪರಂಪರೆಯಿಂದ ಬೇಸತ್ತು ಕರ್ನಾಟಕಕ್ಕೆ ಬಂದು ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಇಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ತತ್ವಗಳನ್ನು ಪ್ರಚಾರ ಮಾಡಿದರು. ಅದಕ್ಕೆ ಅವರು ಭಕ್ತಿ ಅಂತಕ್ಕಂಥ ಮಾರ್ಗವನ್ನು, ಮುಕ್ತಿ ಸಾಧನೆಗಾಗಿ ಭಕ್ತಿಯೇ ಮುಖ್ಯವಾದುದೆಂಬುದನ್ನು ಅವರು ತಿಳಿದರು. ಅದರಲ್ಲೂ ಭಕ್ತಿ ಮತ್ತೆ ಪ್ರಪತ್ತಿ, ಅತಿಯಾದಂತಹ ದೇವರಿಗೆ ಶರಣಾಗುವಿಕೆಯ ಬಗ್ಗೆ ಅವರು ತಿಳಿಸ್ತಾ ಹೋದರು. ಈಗ ಮಧ್ವಾಚಾರ್ಯರು ಅಂತಕ್ಕಂಥದ್ದು ಏನು ನಮ್ಮ ವೈದಿಕ ಸಿದ್ಧಾಂತದ ಪ್ರವರ್ತಕರಾದಂತಹ ಈ ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಹತ್ರ ಬರ್ತಕ್ಕಂಥ ಪಾಚಕ ಎಂಬ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಮಧ್ವಗೇಹ ಭಟ್ಟರು, ತಾಯಿ ವೇದಾವತಿ. ನೋಡಿ, ಇವರು ಕರ್ನಾಟಕದ ಉಡುಪಿ ಜಿಲ್ಲೆಯ ಪಾಜಕ ಎಂಬ ಹಳ್ಳಿಯಲ್ಲಿ ಮಧ್ವಗೇಹ ಭಟ್ಟರು ಮತ್ತು ವೇದಾವತಿ ಎಂಬ ದಂಪತಿಗಳಿಗೆ ಜನಿಸಿದಂತಹ ಈ ಮಧ್ವಾಚಾರ್ಯರು ಇವರು ಅಪಾರ ಪ್ರಮಾಣದಲ್ಲಿ ವಿಷ್ಣುವಿನ ಆರಾಧ್ಯ ಭಕ್ತರು. ವಿಷ್ಣು ಇವರ ಆರಾಧ್ಯ ದೈವ. ವಿಷ್ಣು ಆರಾಧ್ಯ ದೈವ ಯಾರಿಗೆ? ಮಧ್ವಾಚಾರ್ಯರಿಗೆ. ಹಾಗಾಗಿ ಬಾಲಕರಾಗಿದ್ದಾಗಂತಹ ಇವರು ಅಪ್ರತಿಮ ಪಾಂಡಿತ್ಯವನ್ನ ತೋರಿದ್ದರೆಂದು ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಇವರ ಗುರುಗಳಾದಂತಹ ಅಚ್ಯುತ ಪ್ರೇಕ್ಷಕರಲ್ಲಿ ಇವರು ದೀಕ್ಷೆ ಪಡೆದಿದ್ದಾರೆ. ನೋಡು, ಗುರುಗಳು ಯಾರು? ಅಚ್ಯುತ ಪ್ರೇಕ್ಷಕರು. ಇವರಲ್ಲಿ ಇವರು ದೀಕ್ಷೆಯನ್ನ ಪಡೆದುಕೊಂಡು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ಸಾಕಷ್ಟು ಅಪಾರವಾದಂತಹ ವಿದ್ವತ್ ಹಾಗೂ ಜ್ಞಾನಶಕ್ತಿಯನ್ನು ಇವರು ಬೆಳೆಸಿಕೊಂಡರು. ಮತ್ತೆ ಅನೇಕ ಧರ್ಮಶಾಸ್ತ್ರಗಳ, ವೇದೋಪನಿಷತ್ತುಗಳ ವಾದದಲ್ಲಿ ಇವರು ತಮ್ಮ ಗುರುಗಳನ್ನೇ ಕೂಡ ಸೋಲಿಸ್ತಾ ಬಂದರು. ಯಾಕೆಂದ್ರೆ ಇವರಲ್ಲಿ ಸಾಕಷ್ಟು ಪಾಂಡಿತ್ಯ ಇತ್ತು, ಬುದ್ಧಿಶಕ್ತಿ ಇತ್ತು. ಯಾರಿಗೆ? ಮಧ್ವಾಚಾರ್ಯರು. ಹಂಗಾಗಿ ಇವರೇನ್ ಮಾಡಿದ್ರು, ತಮ್ಮ ಗುರುಗಳಿಗೆ ಸವಾಲೊಡ್ಡಿ ಆ ಸವಾಲುಗಳನ್ನು ಎದುರಿಸಿ ಅವರನ್ನೇ ಸೋಲಿಸ್ತಾ ಹೋದರು. ಇವರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾ ಹೋದರು. ಯಾರು? ಮಧ್ವಾಚಾರ್ಯ. ನೋಡು, ದ್ವೈತ ಅಂದ್ರೆ ಎರಡು ಅಂತ ಹೇಳುತ್ತೆ. ದ್ವೈತ ಅಂದ್ರೆ ಏನು? ಎರಡು ಅಂದ್ರೆ ಜೀವಾತ್ಮ, ಪರಮಾತ್ಮ. ಅಲ್ಲಿ ಶಂಕರಾಚಾರ್ಯರು ಹೇಳಿದ್ರು ಅದ್ವೈತ ಎರಡು ಅಲ್ಲದ್ದು. ಚೆನ್ನಾಗಿ ಇಲ್ಲಿ ನೋಡಿ, ಇವರು ಜೀವಾತ್ಮ ಮತ್ತೆ ಪರಮಾತ್ಮ ಎರಡೂ ಕೂಡ ಬೇರೆ ಬೇರೆ. ನೋಡಿ, ಅವ್ರೇನ್ ಹೇಳ್ತಾರೆ? ದ್ವೈತ ಅಂತಂದ್ರೆ ಎರಡು. ದ್ವೈತ ಅಂದ್ರೇನು? ಎರಡು. ಯಾವ್ಯಾವನ್ನ? ಜೀವಾತ್ಮ, ಪರಮಾತ್ಮ. ಶಂಕರಾಚಾರ್ಯರು ಹೇಳಿದ್ರು ಜಗತ್ತಿನ ಮಾಯೆ, ಮಾಯಾಲೋಕದಲ್ಲಿ ನಾವೆಲ್ಲ ಇದ್ವಿ. ಉಳಿದಿರ್ತಕ್ಕಂಥದ್ದೆಲ್ಲ ಮಿಥ್ಯ, ಸುಳ್ಳು ಅಂತ. ಆದ್ರೆ ಇವರು ಯಾರು? ರಾಮಾನುಜಾಚಾರ್ಯರು ಬ್ರಹ್ಮನೇ ಸತ್ಯ, ಇನ್ನು ಉಳಿದಿರ್ತಕ್ಕಂಥ ನಾವೆಲ್ಲ ಬ್ರಹ್ಮನಿಗೆ ನಾವು ಅಧೀನ. ಬ್ರಹ್ಮ ಮತ್ತು ಪ್ರಕೃತಿ ಅಧೀನ ಅಂತಕ್ಕಂಥದ್ರ ಬಗ್ಗೆ ಅವರು ವಿಶಿಷ್ಟ. ಆತ್ಮ ಮತ್ತೆ ಪರಮಾತ್ಮ
ಏಕಕಾಲದಲ್ಲಿ ಒಂದಾಗಲು ಸಾಧ್ಯವೇ ಇಲ್ಲ ಅಂತೇಳಿ ತಿಳಿಸಿ ಜಗತ್ತು ಈ ಬ್ರಹ್ಮನ ವ್ಯಕ್ತಗಂಡ ರೂಪ ಅಂತೇಳಿ ರಾಮಾನುಜಾಚಾರ್ಯರು ಹೇಳಿದರು. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಮುಕ್ತಿ ಸಾಧನೆಗೋಸ್ಕರ ಭಕ್ತಿ ಮಾರ್ಗದ ಮೂಲಕ ಸಾಗಬೇಕು ಅಂತ. ಇವರು ನೋಡಿ, ಈಗ ದ್ವೈತ ಸಿದ್ಧಾಂತದಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಇವೆರಡೂ ಕೂಡ ಬೇರೆ ಬೇರೆ ಎಂಬ ಸಿದ್ಧಾಂತವನ್ನ ಮಧ್ವಾಚಾರ್ಯರು ಹೇಳ್ತಾರೆ. ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ, ಎರಡು ಒಂದೇ ಅಲ್ಲ ಅಂತಕ್ಕಂಥದ್ದನ್ನ ಇವರು ಸಾರಿದರು. ಹಾಗಾಗಿ ತಮ್ಮ ಸಿದ್ಧಾಂತವನ್ನ ಅಂದ್ರೆ ತಾವು ಮಂಡಿಸಿದಂಥ ಈ ದ್ವೈತ ಸಿದ್ಧಾಂತದ ಪ್ರಚಾರಕ್ಕೋಸ್ಕರ ಇವರು ಅನೇಕ ಕಡೆ ತೀರ್ಥಯಾತ್ರೆಯನ್ನು ಕೂಡ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ಆ ಸಿದ್ಧಾಂತವನ್ನ ಏನ್ ಮಾಡ್ತಾರೆ ಅಂದ್ರೆ ದ್ವೈತ ಸಿದ್ಧಾಂತವನ್ನ ಜನಪ್ರಿಯಗೊಳಿಸ್ತಾ ಹೋಗ್ತಾರೆ. ಮತ್ತೆ ಅಡಗಿನ ಗೋಪಿಚಂದನವನವೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದಂತಹ ಈಗೇನು ಉಡುಪಿನಲ್ಲಿದ್ದಿಲ್ಲ ಶ್ರೀಕೃಷ್ಣನ ವಿಗ್ರಹ, ಆ ವಿಗ್ರಹವನ್ನ ತಾವೇ ಮಧ್ವಾಚಾರ್ಯರು ಉಡುಪಿಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕೋಸ್ಕರ ಅವರು ಶ್ರೀಕೃಷ್ಣನ ವಿಗ್ರಹವನ್ನ ಪೂಜೆ ಮಾಡೋದಕ್ಕಾಗಿ ಕರ್ನಾಟಕದಲ್ಲಿ ಅಷ್ಟಮಠಗಳನ್ನ ಸ್ಥಾಪನೆ ಮಾಡಿದರು. ಅಷ್ಟಾದ್ರೆ 8 ಮಠಗಳು. ಇವತ್ತು ನೋಡಿರ್ಬೋದು ನೀವು ಉಡುಪಿಯ ಶ್ರೀಕೃಷ್ಣ ಮಠ ಅಂತಕ್ಕಂಥದ್ದು ನಮ್ಮ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರೇಕ್ಷಣೀಯ ಮತ್ತು ಪವಿತ್ರ ಸ್ಥಳಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆ ಅಷ್ಟಮಠಗಳು ಎಲ್ಲಿ ಸ್ಥಾಪನೆ ಮಾಡಿದ್ರು ಮಧ್ವಾಚಾರ್ಯರು ಅಂತಂದ್ರೆ ಪಲಿಮಾರು ಮಠ, ಅಷ್ಟಮಠಗಳು ಪಲಿಮಾರು ಮಠ, ಎರಡು ಸೋದೆ ಮಠ ಶಿರೂರು ಹೇಳಿರ್ಬೋದು, ಪಲಿಮಾರು ಮಠ, ಅದಮಾರು ಮಠ, ಪಲಿಮಾರು, ಅದಮಾರು, ಹುತ್ತಿಗೆ, 4 ಶಿರೂರು, ಸೋದೆ ಮಠ, ಶಿರೂರು ಸೋದೆ ಮಠ, ಕೃಷ್ಣಾಪುರ, ಪುತ್ತಿಗೆ 4, 5 ಸೋದೆ ಮಠ 6 ಪುತ್ತಿಗೆ, ಪಲಿಮಾರು, ಅದಮಾರು, ಪುತ್ತಿಗೆ, ಶಿರೂರು, ಸೋದೆ, ಇನ್ನೆರಡು ಮಠ, 2 ಕೃಷ್ಣಾಪುರ ಮತ್ತು ಕಾಣಿಯೂರು, 8 ಉಡುಪಿ ಶ್ರೀಕೃಷ್ಣ ಮಠ, ಉಡುಪಿ ಶ್ರೀಕೃಷ್ಣ ಮಠ. ಹೀಗೆ ಒಟ್ಟು ಕರ್ನಾಟಕದಲ್ಲಿ ಈ ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕಾಗಿ ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿ ಆ ದ್ವೈತ ಸಿದ್ಧಾಂತವನ್ನು ಹೆಚ್ಚು ಜನಪ್ರಿಯಗೊಳಿಸ್ತಾ ಹೋದರು. ಪೇಜಾವರ ಮಠ, ಉಡುಪಿ ಶ್ರೀಕೃಷ್ಣ ಮಠ ಅಂದ್ರೆ ಅದೇ ಪೇಜಾವರ ಮಠ, ಪೇಜಾವರ ಮಠ. ಹೀಗೆ ಈ ಮಧ್ವಾಚಾರ್ಯರು ಉಡುಪಿಯ ಬಳಿ ಪಾಜಕದಲ್ಲಿ ಜನಿಸಿದಂತಹ ನಂತರ ಇವರು ಬಾಲ್ಯದಲ್ಲಿ ಅಪ್ರತಿಮ ಪಾಂಡಿತ್ಯ ಹಾಗೂ ವಿದ್ವತ್ ಜ್ಞಾನಶಕ್ತಿಯಿಂದ ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ವೇದೋಪನಿಷತ್ತುಗಳನ್ನು ಅಭ್ಯಾಸ ಮಾಡಿ ತನ್ನ ಗುರುಗಳನ್ನೇ ಸೋಲಿಸುವಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಹೋಗ್ತಾರೆ. ನಂತರ ಇವರು ಏನು ಹೇಳ್ತಾರೆ ಸಿದ್ಧಾಂತದಲ್ಲಿ ಅಂತಂದ್ರೆ ಶಂಕರಾಚಾರ್ಯರಿಗೆ ವಿರುದ್ಧವಾಗಿ ಹೇಳ್ತಾರೆ, ತದ್ವಿರುದ್ಧವಾಗಿ. ನೋಡಿ, ಈ ಜಗತ್ತು ಅಂತಕ್ಕಂಥದ್ದು ಮಾಯೆ ಅಲ್ಲ, ಈ ಜಗತ್ತು ಇದು ಮಾಯೆ ಅಲ್ಲ, ಇದು ಪರಮಾತ್ಮನಷ್ಟೇ ಸತ್ಯವಾದದ್ದು. ನೋಡು, ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಜಗತ್ತು ಮಾಯೆ ಅಲ್ಲ, ಇದು ಪರಮಾತ್ಮನಷ್ಟೇ ಸತ್ಯ. ಹಾಗಾಗಿ ಇಲ್ಲಿ ಈಶ್ವರ ಅಂತಕ್ಕಂಥದ್ದಾನಲ್ಲ, ಇವನು ಈಶ್ವರ ಮಾತ್ರ ಸ್ವತಂತ್ರ, ದೇವರು. ಈಶ್ವರ ಮಾತ್ರ ಸ್ವತಂತ್ರ, ಉಳಿದಿದ್ದೆಲ್ಲವೂ ಕೂಡ ಮಿಥ್ಯ ಅಂದ್ರೆ ಭ್ರಮೆ, ಸುಳ್ಳು ಅಂತೇಳಿ, ಕಲ್ಪನೆ ಅಂತೇಳಿ ಅರ್ಥ. ಹಾಗಾಗಿ ಕಲ್ಪನಾ ರೂಪವಾದದ್ದು ಯಾವುದು? ಈಶ್ವರನ ಮಾತ್ರ ಸ್ವತಂತ್ರನಾಗಿದ್ದು ಉಳಿದಿದ್ದೆಲ್ಲವೂ ಕೂಡ ಜಗತ್ತಿನಲ್ಲಿರ್ತಕ್ಕಂಥದ್ದೇನು ಮಿಥ್ಯ ಅಥವಾ ಭ್ರಮಾಲೋಕದ ರೂಪದಾಗಿದ್ದು. ಮತ್ತೆ ಪರಮಾತ್ಮನಿಗೂ ಜೀವಿಗಳಿಗೂ ಕೂಡ ಅಂದ್ರೆ ಪರಮಾತ್ಮ ಮತ್ತೆ ಈ ಜೀವಾತ್ಮಕ್ಕೆ ಸ್ವಾಮಿ ಮತ್ತೆ ಸೇವಕನ ಸಂಬಂಧ. ಸ್ವಾಮಿ ಅಂದ್ರೆ ಒಡೆಯ, ಯಜಮಾನ, ಸೇವಕ ಅಂದ್ರೆ ಅವನ ಆಳು, ಗುಲಾಮ, ಸೇವಕನ ಸಂಬಂಧ ಇದೆ. ಮತ್ತೆ ಇವರು ವಿಷ್ಣುವಿನ ಆರಾಧ್ಯ ದೈವ ಆಗಿದ್ರು. ಯಾರು?
ಮಧ್ವಾಚಾರ್ಯ. ಹಾಗಾಗಿ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ಆ ವಿಷ್ಣುವನ್ನು ನಾವು ಭಕ್ತಿಯಿಂದ ಪೂಜಿಸುವುದರಿಂದ ಅಂತ ಹೇಳ್ತಾರೆ. ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಎಂದು ತಿಳಿಸಿದರು. ಅರ್ಥ ಮಾಡ್ಕೊಳ್ಳಿ. ನೋಡಿ, ಜಗತ್ತು ಇದು ಮಾಯೆಯಲ್ಲ. ಈ ಜಗತ್ತು ಪರಮಾತ್ಮನಷ್ಟೇ ಸತ್ಯ. ಹಾಗಾದ್ರೆ ಇಲ್ಲಿ ಯಾರು ಸ್ವತಂತ್ರ? ಈಶ್ವರ ಸ್ವತಂತ್ರ. ಈಶ್ವರ ಸ್ವತಂತ್ರ. ಮತ್ತೆ ವಿಷ್ಣುವಿನ ಆರಾಧ್ಯ ದೇವರಾದಂತ ಇವನು ವಿಷ್ಣು ಅಥವಾ ನಾರಾಯಣನನ್ನ ನೆನೆಸ್ಕೊಳ್ತಾರೆ ಯಾರು? ಮಧ್ವಾಚಾರ್ಯರು. ಹಾಗಾಗಿ ಅವನೇ ಸರ್ವೋತ್ತಮ. ಅಂದ್ರೆ ನಾರಾಯಣ ಅಥವಾ ವಿಷ್ಣುವೇ ಎಲ್ಲರಿಗಿಂತ ದೊಡ್ಡವನು. ಹಾಗಾಗಿ ನಾವು ಅವನನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಭಕ್ತಿಯಿಂದ ಪೂಜೆ ಮಾಡಬೇಕು. ಭಕ್ತಿಯಿಂದ ಪೂಜೆ ಮಾಡಿ ಒಲಿಸಿಕೊಂಡಾಗ ಮಾತ್ರ ನಾವು ಮುಕ್ತಿ ಸಾಧಿಸಲಿಕ್ಕೆ ಅಥವಾ ಆತ್ಮೋದ್ಧಾರವನ್ನು ಆಗಲಿಕ್ಕೆ ಅಥವಾ ಮುಕ್ತಿ ಕಾಣಲಿಕ್ಕೆ, ಮೋಕ್ಷ ಕಾಣಲಿಕ್ಕೆ ಸಾಧ್ಯ ಎಂದು ಇವರು ಸಾರಿದರು. ಅವ್ರು ಜ್ಞಾನ ಮಾರ್ಗದ ಮೂಲಕ ಮುಕ್ತಿ ಸಾಧ್ಯ ಅಂದರೆ ಶಂಕರಾಚಾರ್ಯರು. ಜೀವಾತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ, ಈ ಜಗತ್ತು ಮಾಯ, ಉಳಿದೆಲ್ಲವೂ ಕೂಡ ಮಿಥ್ಯ ಅಂತಂದ್ರೆ ಅದು ತದ್ವಿರುದ್ಧವಾಗಿ ಇವರು ದ್ವೈತ ಎರಡು ಅಂತಕ್ಕಂಥದ್ದನ್ನ ಹೇಳ್ತಾವ್ರೆ. ಜೀವಾತ್ಮನೇ ಬೇರೆ, ಪರಮಾತ್ಮನೇ ಬೇರೆ ಬೇರೆ. ಇಲ್ಲಿ ಜಗತ್ತು ಅಂತಕ್ಕಂಥದ್ದು ಇದು ಮಾಯೆ ಅಲ್ಲ, ಇದು ಪರಮಾತ್ಮನಷ್ಟೇ ಸತ್ಯವಾದದ್ದು. ಇಲ್ಲಿ ಈಶ್ವರ ಅಂತಕ್ಕಂಥದ್ದು ಸ್ವತಂತ್ರನಾಗಿರ್ತಾನೆ. ಹಾಗಾಗಿ ವಿಷ್ಣು ಅಥವಾ ನಾರಾಯಣ ಇಲ್ಲಿ ಸರ್ವೋತ್ತಮ. ಅವನನ್ನು ಪೂಜಿಸುವುದರಿಂದ ಅಥವಾ ಅವನನ್ನು ಒಲಿಸಿಕೊಳ್ಳಲು ನಾವು ಮಾಡುವಂತಹ ವಿಧಾನದ ಮೂಲಕ ಮೋಕ್ಷ ಅಥವಾ ಮುಕ್ತಿ ಸಾಧ್ಯ ಎಂಬುದನ್ನ ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದಲ್ಲಿ ಪ್ರಚಾರ ಮಾಡ್ತಾರೆ. ಈ ಒಂದು ದ್ವೈತ ಸಿದ್ಧಾಂತವನ್ನ ಅವರು ಪ್ರಚಾರ ಮಾಡಲಿಕ್ಕಾಗಿ ಅನೇಕ ಕೃತಿಗಳನ್ನು ಅವರು ಬರೀತಾರೆ. ಯಾರು? ಮಧ್ವಾಚಾರ್ಯರು. ಹೆಂಗ ರಾಮಾನುಜಾಚಾರ್ಯರು ಭಾಷ್ಯಗಳನ್ನು ಬರೀತಾರೋ ಇವರು ಕೂಡ ಈ ವಿಷ್ಣುವಿನ ಆರಾಧ್ಯ ದೈವರಾಗಿ ಅನೇಕ ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಇವುಗಳಿರ್ತಕ್ಕಂತಹ ಕೃತಿಗಳು. ಅದರಲ್ಲಿ ಅವರು ದೇಶದ ಬಗ್ಗೆ ಹೆಚ್ಚು ಒಂದು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಯಾರು? ಮಧ್ವಾಚಾರ್ಯರು. ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ. ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತೆ ಭಾಗವತ ತಾತ್ಪರ್ಯ ನಿರ್ಣಯ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ. ಮತ್ತೆ ನೋಡಿ, ಇವರು ವಿಷ್ಣುವಿನ ಆರಾಧ್ಯ ದೈವನಾಗಿದ್ದು ವಿಷ್ಣು ತಾತ್ಪರ್ಯ ನಿರ್ಣಯ ಮತ್ತೆ ಮಾಯಾವಾದನೆಯನ್ನ ಖಂಡನೆ ಮಾಡಿದ್ರು. ನೋಡಿ, ಆ ಶಂಕರಾಚಾರ್ಯರು ಏನ್ ಹೇಳಿದ್ರು? ಜಗತ್ತು ಮಾಯೆ ಅಂದ್ರೆ ಆ ಮಾಯಾವಾದವನ್ನ ಖಂಡಿಸಿದ್ರು, ಖಂಡನೆ ಮಾಡಿದ್ರು. ಮತ್ತೆ ವಿಷ್ಣು ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ ಎಂಬ ಅನೇಕ ಕೃತಿಗಳನ್ನು ಬರೆದು ಈ ದ್ವೈತ ಸಿದ್ಧಾಂತವನ್ನ ಪ್ರಚಾರ ಮತ್ತು ಜನಪ್ರಿಯಗೊಳಿಸಲಿಕ್ಕೆ ಕಾರಣೀಭೂತರಾಗ್ತಾರೆ. ಯಾರು? ಮಧ್ವಾಚಾರ್ಯರು. ಇವತ್ತು ಉಡುಪಿ ಮಠ ಅಂತಕ್ಕಂಥ ಕೇಳಿರುವ ಪೇಜಾವರ ಶ್ರೀಮಠಗಳ ಒಂದು ಅಷ್ಟಮಠಗಳಲ್ಲಿ ಶ್ರೇಷ್ಠ ಮಠವಾಗಿದ್ದು ಅದು ಇವತ್ತು ಅಗ್ರಗಣ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ನೋಡ್ತಾರೆ. ಅದರಲ್ಲೂ ಕನಕನ ಕಿಂಡಿ ಅದು ಗುರುಪೀಠಕ್ಕೆ ಜಿಜ್ಞಾಸೆಗಳಿದ್ದಾಗ ಆ ಮಠದ ಸ್ವಾಮೀಜಿಗಳು ಅಂತಕ್ಕಂಥವರು ಪಂಕ್ತಿ ಭೇದವನ್ನು ಮರೆತು ಎಲ್ಲ ಜನಾಂಗಕ್ಕೂ ಕೂಡ ಊಟ ಮತ್ತು ಅನ್ನದಾಸೋಹವನ್ನು ಮಾಡ್ತಿರ್ತಕ್ಕಂಥದ್ದನ್ನು ಶ್ರೇಷ್ಠವಾಗಿ ತೆಗೆದುಕೊಳ್ಳುತ್ತೆ. ಹಂಗಾಗಿ ಆ ಮಧ್ವಾಚಾರ್ಯರ ಏನು ದ್ವೈತ ಸಿದ್ಧಾಂತದ ತಿರುಳು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಜೀವಂತ ಆಗಿರಲಿಕ್ಕೆ ಸಾಕ್ಷಿಯಾಗಿದೆ. ಇನ್ನು ಮಧ್ವಾಚಾರ್ಯರ ಸಿದ್ಧಾಂತ ಅಂತಕ್ಕಂಥದ್ದು ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಮತ್ತೆ ವಿಜಯೇಂದ್ರ ತೀರ್ಥರು
ಹಾಗೂ ವಾದಿರಾಜ ತೀರ್ಥರಿಂದ ಅದು ಪ್ರಚಾರಗೊಳ್ತಾವೆ. ಅಂದರೆ ಇವರ ಹಿಂಬಾಲಕ ಅನುಯಾಯಿಗಳು ಯಾರ್ಯಾರು? ಪದ್ಮನಾಭ ತೀರ್ಥ, ವಾದಿರಾಜ ತೀರ್ಥ, ನರಹರಿ ತೀರ್ಥ, ವಿಜಯೇಂದ್ರ ತೀರ್ಥ. ಇವರು ಅವರ ತತ್ವಗಳನ್ನು ಎಲ್ಲ ವರ್ಗದ ಜನಾಂಗಕ್ಕೆ ಮತ್ತು ಎಲ್ಲ ವರ್ಗದ ಜನಗಳಿಗೆ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಮತ್ತೆ ಇಷ್ಟು ನೋಡಿ, ಇವರು ಉಡುಪಿಯ ಮಧ್ವಾಗ್ಯ ಭಟ್ಟ ವೇರಾವತಿ ಮಗನಾಗಿ ಪಾಚಕ ಎಂಬುದನ್ನು ಜನಿಸಿ ವಿಷ್ಣುವಿನ ಆರಾಧ್ಯ ದೇವನಾಗಿ ಅಚ್ಯುತ ಪ್ರೇಕ್ಷಕರಲ್ಲಿ ಏನ್ ಮಾಡ್ತಾರೆ? ಇವರು ದೀಕ್ಷೆಯನ್ನ ಪಡೆಯುತ್ತಾರೆ. ಹಾಗೆ ಇನ್ನೋರ್ವ ಮತ ಪ್ರವರ್ತಕ ಅಥವಾ ಸಮಾಜ ಸುಧಾರಕ ಅಂತಂದ್ರೆ 12ನೇ ಶತಮಾನದಲ್ಲಿ ವಚನಕಾರರಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅಗ್ರಗಣ್ಯ ವ್ಯಕ್ತಿ ಅಂತಂದ್ರೆ ಬಸವಣ್ಣನವರು. ಅವರು ಕೂಡ ಈ ಭಕ್ತಿ ಭಂಡಾರಿ ಬಸವಣ್ಣರಾಗಿ ಸಮಾಜ ಸುಧಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಶ್ರಮ ಮತ್ತೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿ. ನೋಡಿ ಬಸವಣ್ಣ ಬಸವೇಶ್ವರರು, ಭಕ್ತಿ ಭಂಡಾರಿ ಬಸವೇಶ್ವರರು. ಶಕ್ತಿ ವಿಶಿಷ್ಟಾದ್ವೈತ ತತ್ವ ಅಥವಾ ವೀರಶೈವ ವಿಶಿಷ್ಟಾದ್ವೈತ ಸಿದ್ಧಾಂತ. ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ, ಬಸವನ ಬಾಗೇವಾಡಿಯಲ್ಲಿ ಇವರು ಮಾದರಸ ಮತ್ತು ಮಾದಲಾಂಬಿಕೆಯವರ ಮಗನಾಗಿ ಜನಿಸ್ತಾರೆ. ಅಂದರೆ ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನು ಸುಧಾರಿಸಲು ಹೋರಾಡಿದಂತಹ ಈ ಆದ್ಯ ಪ್ರವರ್ತಕರಲ್ಲಿ ಅತ್ಯಂತ ಪ್ರಮುಖರಾದಂಥವರು ಅಂತಂದ್ರೆ ಬಸವಣ್ಣನವರು. ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದಂತಹ ಅಸಂಖ್ಯಾತ ಧಾರ್ಮಿಕ ವಿಚಾರಣೆ ಮತ್ತು ಈ ಆಚರಣೆ ವಿಧಿವಿಧಾನಗಳನ್ನು ಇವರು ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನ ಇವರು ಏನ್ ಮಾಡಿದ್ರು? ಬಸವೇಶ್ವರರು ಪ್ರಚಾರ ಮಾಡಿದರು. ಹಾಗೆ ಬಸವಣ್ಣನವರು ತಮ್ಮ ಅನುಯಾಯಿಗಳಾದಂತಹ ಶರಣರು ಅಂದ್ರೆ 12ನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣ ನೋಡಿ, ಅವರು 12ನೇ ಶತಮಾನ ಅಂತಕ್ಕಂಥದ್ದು ವಚನಕಾರರ ಯುಗ ಅಥವಾ ವಚನಕಾರರ ಕ್ರಾಂತಿ ಯುಗ ಅಂತ ಕರೀತಾರೆ. ಸಮಾಜದಲ್ಲಿದ್ದಂತಹ ಮಂಕುಡೊಂಕುಗಳನ್ನ, ಜಾತಿ ವ್ಯವಸ್ಥೆಯನ್ನ ಮತ್ತು ಸಮಾಜದಲ್ಲಿದ್ದಂತಹ ಕೆಟ್ಟ ಈ ಕಂದಾಚಾರಗಳನ್ನ ಈ ವಚನಕಾರರ ಮೂಲಕ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದಂತಹವರು ಅಂತಂದ್ರೆ ಶರಣರು. ಅವರೇ 12ನೇ ಶತಮಾನದ ವಚನಕಾರರು. ಅಕ್ಕಮಹಾದೇವಿಯದು ಆಯ್ದಕ್ಕೆ ಮಲ್ಲಮ್ಮ ಆಗಿರ್ಬೋದು, ಆಮೇಲೆ ಇನ್ನೂ ಅನೇಕ ವಚನಕಾರರು ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಕೂಡಲ ಸಂಗಮ ದೇವ ಎಂಬ ಕಾವ್ಯನಾಮ ಇಟ್ಕೊಂಡಿರ್ತಕ್ಕಂತಹ ಈ ಬಸವಣ್ಣನವರು, ಗುಹೇಶ್ವರ ಎಂದ ಚನ್ನಮಲ್ಲಿಕಾರ್ಜುನ, ಮತ್ತೆ ಈ ಅಕ್ಕಮಹಾದೇವಿ, ಇನ್ನೂ ಅನೇಕ ವಚನಕಾರರು ಈ ಸಮಾಜದಲ್ಲಿ ಓರೆಕೋರೆಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರನ್ನೇ ಶರಣರು ಅಂತ ಹೇಳ್ತಾರೆ. ಹಾಗಾಗಿ ಬಸವಣ್ಣನವರು ಪ್ರಸ್ತುತ ಈಗಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯವರ ಪುತ್ರರಾಗಿ ಇವರು ಜನಿಸ್ತಾರೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಕವಚೂರಿಯ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಹಣಕಾಸು ಮಂತ್ರಿಯಾಗಿರ್ತಾರೆ. ಹಂಗಾಗಿ ಇವರೇನ್ ಮಾಡ್ತಾರೆ, ಅಲ್ಲಿ ಬಸವೇಶ್ವರರು ತಮ್ಮ ಬಾಲ್ಯದಲ್ಲಿ ಉಪನಯನದ ಮೂಲಕ ಯಜ್ಞೋಪವೀತವನ್ನ ಕಿತ್ತೆಸೆದು, ಅಂದ್ರೆ ತಮ್ಮಲ್ಲಿ ಹಾಕಿರ್ತಕ್ಕಂತಹ ಈ ಜನಿವಾರವನ್ನೇ ಕಿತ್ತೆಸೆದು ಕೂಡಲ ಸಂಗಮಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನ ಪಡೆದು ಧ್ಯಾನಾಸಕ್ತರಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಹಂಗಾಗಿ ಅವರು
ಆ ಒಂದು ಇದು ಕೂಡಲ ಸಂಗಮ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ನೋಡಿರ್ಬೋದು ನೀವೆಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಹೀಗೆ ತಮ್ಮ ಕಾರ್ಯದಕ್ಷತೆಯಿಂದ ಬಸವಣ್ಣನವರು ಏನ್ ಮಾಡ್ತಾರೆ, ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಭಕ್ತಿ ಭಂಡಾರಿ ಅಂದ್ರೆ ಹಣಕಾಸು ಆರ್ಥಿಕ ಮಂತ್ರಿಯಾಗಿ ಅಧಿಕಾರಿಯಾಗಿದ್ದು ಉನ್ನತಾಧಿಕಾರದಲ್ಲಿದ್ದರೂ ಕೂಡ ಹಣ, ಅಧಿಕಾರ ಹಾಗೂ ಆಧಿಪತ್ಯವನ್ನು ಅವರು ಹೊಂದಿದ್ರೂ ಸಹ ಯಾವುದೇ ರೀತಿ ವಿಚಲಿತರಾಗದೆ ಕಾರ್ಯವನ್ನ ನಿರ್ವಹಿಸಿದರು. ತಮ್ಮ ಇಡೀ ಜೀವನವನ್ನು ಅವರು ಸಮಾಜ ಮತ್ತು ಧರ್ಮದಲ್ಲಿನ ಈ ಧಾರ್ಮಿಕ ವ್ಯವಸ್ಥೆಯಲ್ಲಿನ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲಿಕ್ಕೆ ಮೀಸಲಿಟ್ಟು, ಆದರೆ ನಿಷ್ಠಾವಂತರಾಗಿದ್ದಂತಹ ಬಸವಣ್ಣನವರ ಮೇಲೆ ಆಪಾದನೆಯನ್ನು ಹೊರಿಸಿ ಆ ಕಲಚೂರಿ ಅರಸ ಬಿಜ್ಜಳ ಅಂತಕ್ಕಂಥವನು ಆಸ್ಥಾನಿಕರ ಮಂತ್ರಿಗಳ ಮಾತು ಕೇಳಿ ಅವರನ್ನು ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಆದರೆ ಮನನೊಂದಂತಹ ಬಸವಣ್ಣನವರು ಏನ್ ಮಾಡ್ತಾರೆ, ಕೂಡಲ ಸಂಗಮಕ್ಕೆ ಹೋಗಿ ಅವರು ಅಲ್ಲೇ ಧ್ಯಾನಾಸಕ್ತರಾಗಿ ಲಿಂಗೈಕ್ಯರಾಗ್ತಾರೆ ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ನಾವು ತಿಳ್ಕೊಳ್ತೀವಿ. ಆದರೆ ಅವರು ನೋಡಿ, ವೀರಶೈವ ಧರ್ಮದಲ್ಲಿ ಪುನಶ್ಚೇತನಕ್ಕಾಗಿ ಮತ್ತೆ ಸಮಾಜದ ಧರ್ಮದ ಪುನಶ್ಚೇತನಕ್ಕಾಗಿ ಟಾಂಗ ಕಟ್ಟಿ ನಿಂತುಕೊಂಡ ಒಬ್ಬ ಶ್ರೇಷ್ಠ ವ್ಯಕ್ತಿ ಯಾರು? ಭಕ್ತಿ ಭಂಡಾರಿ ಬಸವಣ್ಣನವರು. ಹಾಗಾಗಿ ಇವರು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯನ್ನ ಮಂಗಳ ಕೇಡದಲ್ಲಿ ಆರಂಭಿಸಿ ಶಿವಶರಣರಾದವರು ಜಾತಿ ಭೇದವನ್ನ ಮಾಡಬಾರದು, ಆತ್ಮ ಪರಿಶುದ್ಧತೆಯೇ ಭಕ್ತಿಯ ಗಳಿಸಲಿಕ್ಕೆ ಮುಕ್ತಿ ಮಾರ್ಗ, ಭಕ್ತಿಯೇ ಶಿವನನ್ನ ಸೇರುವ ನಿಜವಾದ ಮಾರ್ಗ ಎಂದು ಇವರು ಪ್ರತಿಪಾದಿಸಿದರು. ಪ್ರತಿಯೊಬ್ಬರು ಕೂಡ ದುಡಿದು ತಿನ್ನಬೇಕು. ನೋಡಿಲ್ಲಿ ಹೇಳಿದರು, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು. ಕಾಯಕವೇ ಕೈಲಾಸ. ಪ್ರತಿಯೊಬ್ಬರು ಕೂಡ ತನ್ನ ಕೆಲಸವನ್ನ ಮಾಡಿ ಅವರು ದುಡಿದು ತಿನ್ನಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದರು. ದುಡಿದು ತಿನ್ನಬೇಕೆಂಬ ಸ್ವಾವಲಂಬನೆಯ ತತ್ವವನ್ನ ಅವರು ಪ್ರತಿಪಾದಿಸಿದರು. ಮತ್ತವರೇನು ಹೇಳಿದರು, ವೃತ್ತಿಯಲ್ಲಿ ಬಸವಣ್ಣನವರು ಇರಿದು ಕಿರಿದು ಎಂಬ ಭೇದ ಭಾವ ಮಾಡದೆ ತಮ್ಮ ತಮ್ಮ ದಕ್ಷತೆ, ತಮ್ಮ ತಮ್ಮ ಸಾಮರ್ಥ್ಯ, ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ದುಡಿದು ಶ್ರಮವಾಗಿ ತಿನ್ನಬೇಕು ಎಂಬುದನ್ನು ಅವರು ಸಾರಿದರು. ಅದಕ್ಕೆ ತಮ್ಮ ಕಾಯಕ ತತ್ವದ ಮುಖಾಂತರ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನ ಅವರು ಬೆಳೆಸಿದರು. ಅದಕ್ಕೆ ಹೇಳಿದರು, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನೋಡಿ, ಸಮಾಜದ ಓರೆಕೋರೆಗಳನ್ನು ತಿದ್ದಲಿಕ್ಕೆ ಜನಸಾಮಾನ್ಯರ ಭಾಷೆಯಾದಂತಹ ವಚನ ಸಾಹಿತ್ಯದಲ್ಲಿ ಇವತ್ತು ನಾವು ಬದಲಾವಣೆಗಳನ್ನು ಉಂಟು ಮಾಡಲಿಕ್ಕೆ ಸಾಕಷ್ಟು ಸರಳ ಭಾಷೆಯಲ್ಲಿ ಇವರು ತಿದ್ದುತ್ತಾ ಹೋದರು. ಕುಲವೆಂದು ಹೊಡೆದಾಡುವಿರೇಕೆ ಕುಲದ ನೆಲೆಯೇನಾದರೂ ಬಲ್ಲಿರ ಉಚ್ಚಪ್ಪಗಳಿರ, ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ, ಜಾತಿ ಎಂದು ಏಕೆ ಹೊಡೆದಾಡಿವೆ ಎಂಬ ಒಂದು ಜಾತಿಯ ದುರವಸ್ಥೆಯ ಬಗ್ಗೆ ಇವರು ಖಂಡಿಸ್ತಾ ಹೋದರು. ಹಾಗೆಯೇ ಈ ಒಂದು ದೇಹವೇ ದೇಗುಲ ಎಂಬ ತತ್ವವನ್ನು ಸಾರಿದ ಬಸವಣ್ಣನವರು ಕಾಯಕದ ತತ್ವವನ್ನ, ಕಾಯಕ ಅಂದ್ರೆ ಕೆಲಸ, ಶ್ರಮ, ಅದನ್ನು ಸಾರಿ ಹೇಳಿದರು. ಮತ್ತೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಕೂಡ ಇವರು ಪ್ರಯತ್ನವನ್ನ ಮಾಡ್ತಾ ಹೋದರು. ಹೀಗೆ ಇವರು ಹಾಕಿಕೊಟ್ಟಂತಹ ಒಂದು ಸಂವೇದನೆಗಳು ಇಂದಿಗೂ ಕೂಡ ನಮ್ಮ ಸಮಾಜದಲ್ಲಿ ದಾರಿದೀಪ ಆಗಿದೆ, ದುಡಿದು ತಿನ್ನೋಂಥದ್ದು. ಹಾಗಾಗಿ ಮತ್ತೆ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅದನ್ನು ಇವತ್ತಿನ ಏನು ಆಧುನಿಕ ಸಂಸತ್ ಅಂತ ಕರೀತಾರೆ ಅದನ್ನು ಅನುಭವ ಮಂಟಪ ಅಂತ ಕರೀತಾರೆ. ಅನುಭವ ಮಂಟಪ, ಇಲ್ಲಿ ಅನೇಕ ಶರಣರು ಸಭೆ ಸೇರಿ ಚರ್ಚೆ ಮಾಡಿ ಅನೇಕ ನಿರ್ಧಾರಗಳನ್ನು ಕೈಗೊಳ್ತಿದ್ರು. ಎಲ್ಲಾ ಶಿವಶರಣರು ಸೇರ್ತಿದ್ರಲ್ಲಿ. ಡೋಹಾರ, ಕಕ್ಕಯ್ಯ, ಮಾದಾರ, ಚೆನ್ನಯ್ಯ, ಹೀಗೆ ಎಲ್ಲರೂ ಕೂಡ. ಸೊ ಈ ಅನುಭವ ಮಂಟಪ ವ್ಯವಸ್ಥೆ ಒಂದು ಶರಣರ ಆಧ್ಯಾತ್ಮಿಕ ಸಂಸತ್ ಅಂತ ಕರಿತೀವಿ. ಆಧ್ಯಾತ್ಮಿಕ ಸಂಸತ್, ಅಲ್ಲಿ ಬಸವಾದಿ ಶರಣರಲ್ಲೂ ಕೂಡ ಶಿವಶರಣರು ಸಭೆ ಸೇರಿ ನಮ್ಮ ಸಮಾಜದ ಸಮಸ್ಯೆಗಳನ್ನು, ಜಾತಿ ವ್ಯವಸ್ಥೆ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಸ್ತ್ರೀಯರ ಸಮಾನತೆ ಇರ್ಬೋದು, ಇವುಗಳೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಚರ್ಚಿಸ್ತಾರೆ. ಹಾಗೆ ಆ ಧಾರ್ಮಿಕ ಈ ಅಂಕು ಡೊಂಕುಗಳನ್ನು, ಓರೆಕೋರೆಗಳನ್ನು, ಅವುಗಳನ್ನು
ತಿದ್ದಿ ಸಮಾಜದ ಜನರನ್ನ ಸರಿದಾರಿಗೆ ತರಲಿಕ್ಕೆ ಅಥವಾ ಚಿಕಿತ್ಸಕ ಸಂದೇಶಕಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ಶಿವಶರಣರು ಪ್ರಯತ್ನವನ್ನು ಪಟ್ಟರು 12ನೇ ಶತಮಾನದಲ್ಲಿ. ಇಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಿ ಅಂತರಂಗ ಮತ್ತು ಬಹಿರಂಗಗಳೆರಡೂ ಕೂಡ ಶುದ್ಧವಾಗಿರಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅರ್ಥ ಆಯ್ತಲ್ವಾ? ವಲಸದಿಮೋನೆ ವಲಯ, ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಳಬೇಡ ಕೋಲಬೇಡ, ಹುಸಿಯ ನುಡಿಯಲು ಬೇಡ, ಇದರ ಬಣ್ಣಿಸಲು ಬೇಡ. ಇದೇ ನಿಮ್ಮ ಅಂತರಂಗ ಶುದ್ಧಿ, ಇದೇ ನಮ್ಮ ಬಹಿರಂಗ ಶುದ್ಧಿ, ನಮ್ಮ ಅಂತರಾತ್ಮ, ಆತ್ಮ ದೇಹ ಶುದ್ಧಿಯಾಗಿದೆ. ಹಾಗಾಗಿ ಆ ಒಂದು ವಿಚಾರಗಳನ್ನು ಅವರು ತಿಳಿಸ್ತಾ ಹೋದರು. ಅದೇ ಸತ್ಯವೆಂದು ಸಾರುತ್ತಿದ್ದಂಥ ಆ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅವರ ನಡೆನುಡಿ ಮತ್ತು ಅವರ ಆಚಾರ ವಿಚಾರಗಳ ಮೂಲಕ ನಮ್ಮ ಸಮಾಜದ ಸುಧಾರಣಾ ಅಂಶಗಳಾಗಿ ಏನಾದರೂ ಪರಿವರ್ತನೆಯಾಗಿ ಅವು ವಚನ ರೂಪಗಳಾಗಿ ಪರಿವರ್ತನೆ ಆದವು. ವಚನ ರೂಪಗಳಿಗೆ ಪರಿವರ್ತನೆ ಆದವು. ಯಾಕಂದ್ರೆ ಆ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗ್ತಕ್ಕಂಥ ಸರಳ ಮತ್ತು ಸುಲಲಿತ ಭಾಷೆಯಾದಂತಹ ವಚನ ಸಾಹಿತ್ಯದ ಮೂಲಕ ಮತ್ತು ವಚನಕಾರರು ಶರಣರ ಜೀವನದ ಆದರ್ಶಗಳನ್ನು, ಸಂದೇಶಗಳನ್ನು ಸಮಾಜದ ಜನರಿಗೆ ಬಿತ್ತರಿಸುವ ಮೂಲಕ ಆ ಸಮಾಜದ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಹಾಗಾಗಿ ಬಸವಣ್ಣನವರನ್ನ 12ನೇ ಶತಮಾನದ ಮಾರ್ಟಿನ್ ಲೂಥರ್ ಅಂತ ಕರೀತೀವಿ, ಅಥವಾ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತಲೂ ಕೂಡ ಕರೀತೀವಿ. ವೀರಶೈವ ಸಂಪ್ರದಾಯದ ಪರಂಪರೆಯನ್ನು ಇವತ್ತು ಎಲ್ಲ ಕಡೆ, ಅದರಲ್ಲೂ ವಿಶ್ವದ ಇಂಗ್ಲೆಂಡಿನ ಸಂಸತ್ ಪಾರ್ಲಿಮೆಂಟ್ ಭವನದ ಎದುರುಗಡೆನೂ ಕೂಡ ನಾವು ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ಅವರ ಸಂದೇಶಗಳು ಇವತ್ತು ಜೀವಂತ ಆಗಿರ್ತಕ್ಕಂಥ ಆಂದೋಲನವನ್ನೇ ಕಂಡು ಇವರು ಸರಳ ಕನ್ನಡವನ್ನು ಬಳಸುವ ಮೂಲಕ ತಮ್ಮ ಚಳುವಳಿಯನ್ನು ಕೂಡ ಜನಮುಖಿಯಾಗಿ ಮಾಡಿದರು. ಯಾರು? ಬಸವಣ್ಣನವರು. ಅದಕ್ಕೆ ಮಾನವನೆಲ್ಲರೂ ಕೂಡ ಸಮಾನ ಹುಟ್ಟಿನಿಂದ, ಯಾರೂ ಕೂಡ ಇಲ್ಲಿ ಮೇಲಲ್ಲ ಕೀಳಲ್ಲ, ಆಚಾರ ವಿಚಾರಗಳಿಂದ ನಾವು ನಡೆನುಡಿಗಳಿಂದ ಮಾತ್ರ ನಾವೇನಬೇಕು ಅಸ್ಪೃಶ್ಯರಾಗಬೇಕೆಂಬುದು ವಚನಗಳ ಮೂಲಕ ಪ್ರಚಾರ ಪಡಿಸ್ತಾ ಹೋದರು. ಯಾರು? ಬಸವಣ್ಣ. ಆಮೇಲೆ ಅಂದಿನ ಸಮಾಜದ ತಪ್ಪುಗಳನ್ನು, ಅಂಕು ಡೊಂಕುಗಳನ್ನು ಮತ್ತು ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಅವರು ಈ ಸರಳ ಸಾಹಿತ್ಯದ ಮೂಲಕ ವಚನಗಳಲ್ಲಿ ಎತ್ತಿ ತೋರಿಸಿ ಏನು ಮಾಡಿದರು, ಜನರಿಗೆ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋದರು. ಯಾರು? ಬಸವಣ್ಣನವರು. ನಿಮಗೆಲ್ಲ ಎಷ್ಟು ಚೆನ್ನಾಗಿ ಗೊತ್ತಿರಬಹುದು. ನಮ್ಮ ಶ್ರೀ ಸಂಸ್ಥೆಯವರು ಈ ವಚನ ಪರೀಕ್ಷೆ ಅಂತ ಮಾಡ್ತಾರೆ. ವಚನ ವಿಶಾರದ, ವಚನ ಪರಿಚಯ, ವಚನ ಪ್ರವೇಶ ಅಂದರೆ ಮಕ್ಕಳಲ್ಲಿ ನಮ್ಮ ಸಾಣೇಹಳ್ಳಿ ಪಂಡಿತಾರಾಧ್ಯ ಅವರು ಎಷ್ಟು ಚೆನ್ನಾಗಿ ಇದರ ಬಗ್ಗೆ ನಮ್ಮ ಕರ್ನಾಟಕದ ನಮ್ಮ ಸಂಸ್ಥೆಯ ಶ್ರೀ ಸಂಸ್ಥೆಯ ಎಲ್ಲ ಕೆಲಸ ನಿರ್ವಹಿಸ್ತಕ್ಕಂತಹ ಮಕ್ಕಳಲ್ಲಿ ಈ ಜಾಗೃತಿ ಮೂಡಿಸಲಿಕ್ಕೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇದನ್ನು ಪರೀಕ್ಷೆ ನಡೆಸಿ ಆ ಮಕ್ಕಳಿಗೆ ಒಂದು ಪ್ರಮಾಣ ಪತ್ರವನ್ನು ಅಂದರೆ ಮುಂದೆ ಅವರಲ್ಲಿ ಬದಲಾವಣೆ ಆಗಲಿ ಅನ್ನೋ ಉದ್ದೇಶಕ್ಕಾಗಿ. ಹಾಗೆ ಅಲ್ಲಮ್ಮ ಪ್ರಭು ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಸಿದ್ದರಾಮ ಆಗಿರ್ಬೋದು, ಅಥವಾ ಮೋಳಿಗೆ ಮಾರಯ್ಯ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಮಡಿವಾಳ ಮಾಚಯ್ಯ ಆಗಿರ್ಬೋದು, ಅಥವಾ ಮಾಲಾರ ಚೆನ್ನಯ್ಯ ಆಗಿರ್ಬೋದು, ಅರಳಯ್ಯ, ಕಿನ್ನರಿ ಬೊಮ್ಮಯ್ಯ, ಇನ್ನೂ ಅನೇಕ ವಚನಕಾರರು ಈ ಅನುಭವ ಮಂಟಪದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡು ಚರ್ಚೆ ಮಾಡಿ ಸಮಾಜವನ್ನು ತಿದ್ದಲಿಕ್ಕೆ ಇವರು ಪ್ರಯತ್ನ ಮಾಡಿ, ಅಂದರೆ ಕಾಯಕವೇ ಕೈಲಾಸ, ದುಡಿದು ತಿನ್ನಬೇಕು ಅಂತೇಳಿ. ಒಟ್ಟಾರೆಯಾಗಿ ಈ ಅಸಮಾನತೆ ಅಂತಕ್ಕಂಥ ಸಮಾಜದಲ್ಲಿ ಏನಿತ್ತು ಅದನ್ನು ಬೇರೂರಿದ್ದನ್ನು ಕಿತ್ತೊಗೆಯಲಿಕ್ಕೆ, ಒಂದು ಸಮಾಜದ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಸವಣ್ಣನವರು ರೂಪಿಸಿದಂಥ ಸಿದ್ಧಾಂತ ಬಹಳ ಪ್ರಮುಖವಾದಂತಾಗಿತ್ತು. ಹಾಗಾಗಿ ಇವತ್ತು ವಚನ ಸಾಹಿತ್ಯ ಅನ್ನೋದೇ ದಾಸ ಸಾಹಿತ್ಯ ಹೆಂಗೆ ಒಂದು ಸಾಹಿತ್ಯದ ಪ್ರಕಾರದಲ್ಲಿ ಶ್ರೇಷ್ಠವೋ, ಹಾಗೆ ವಚನ ಸಾಹಿತ್ಯವೂ ಕೂಡ ಶ್ರೇಷ್ಠ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿದ್ದು ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಮತ್ತು ಈ ಕನ್ನಡದ ಸಾಹಿತ್ಯದ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಕೊನೆಗೆ ಏನು ಮಾಡ್ತಾರೆ ಬಸವಣ್ಣನವರ ಮನನೊಂದು ಕುಳ್ಳಸಂದ್ರದಲ್ಲಿ ಲಿಂಗೈಕ್ಯರಾಗಿರ್ತಾರೆ. ನಾವು ಇತಿಹಾಸದಲ್ಲಿ ಹೋಗ್ತಾ ಹೋಗ್ತೀವಿ. ಯಾಕೆಂದರೆ ಬಿಜ್ಜಳನಾಸದಲ್ಲಿ ಸಾಕಷ್ಟು ಅವರಿಗೆ ಆಸ್ಥಾನಿಕರು ಕಿರುಕುಳ ಮತ್ತೆ ತೊಂದರೆಯನ್ನು ಕೊಡ್ತಾರೆ. ಅದನ್ನು ಸಹಿಸಲಾಗದೆ ಅವರೇ ಮಾಡ್ತಾರೆ ಭಕ್ತಿ ಮಂಡಳಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗಿ ಲಿಂಗ ದೀಕ್ಷೆಯನ್ನು ಪಡೆದು
ಸ್ಥಳವಾದಂತಹ ಕೂಟಸಂಗದಲ್ಲಿ ಅವರು ಧ್ಯಾನಾಸಕ್ತರಾಗಿ ಅಲ್ಲೇ ಲಿಂಗೈಕ್ಯರಾಗ್ತಾರೆ. ಇಷ್ಟು ಬಸವೇಶ್ವರವರು 12ನೇ ಶತಮಾನದಲ್ಲಿ ವಚನಗಳ ಮೂಲಕ ಕ್ರಾಂತಿಯನ್ನೇ ಉಂಟು ಮಾಡಿರುತ್ತಕ್ಕಂಥ ನಾನು ನೋಡ್ತೀನಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಸ್ಥಾನಮಾನ, ಬಡತನ, ಸಿರಿತನ, ಜಾತಿ, ಲಿಂಗ ಏನೇ ಇದ್ದರೂ ಶಿವನ ಕೃಪೆಗೆ ಮತ್ತು ಮೋಕ್ಷಕ್ಕೆ ಅರ್ಹರು. ಅದು ಯಾರಿಗೂ ಕೂಡ ಅಸಾಧ್ಯವಲ್ಲ. ಹಾಗಾಗಿ ಆ ಶಿವ ನಿಮ್ಮೊಳಗೆ ಇದ್ದಾನೆ ಅನ್ನೋದನ್ನು ಇವರು ಸಾರಿ ತಿಳಿಸ್ತಾ ಹೋಗ್ತಾರೆ. ಯಾರೋ ಬಸವಣ್ಣನವರು. ಮತ್ತೆ